ಇವನ್ ಜಾಗದಲ್ಲಿರೋ ಶಿವಲಿಂಗನೇ ಸಿಡಿದು ರಕ್ತ ಬಂದಿದೆ. ಇವನ್ ಜಾಗ ಇರೋದು ನಮ್ಮ ಹಾಸನ್ ಚನ್ನರಾಯಪಟ್ಟಣ ತಾಲೂಕಿನ ಮರ್ಗೂರು ಗ್ರಾಮದಲ್ಲಿ. ಸುಮಾರು ವರ್ಷಗಳ ಹಿಂದೆ ಅರಸೀಕೆರೆಯಿಂದ ಮೈಸೂರಿಗೆ ವ್ಯಾಪಾರಕ್ಕೆ ಅಂತ ಹೋಗ್ತಿದ್ದ ಜನ ಒಂದು ಕಾಡಲ್ಲಿ ಉಳ್ಕೊಂಡು ಅಡುಗೆ ಮಾಡಕ್ಕೆ ಅಂತ ಕಲ್ನ ಹುಡುಕ್ತಿರ್ತಾರೆ. ಅವಾಗ ಇದ್ರ ಜೊತೆನೆ 2 ಕಲ್ನ ಇಟ್ಟಿ ಅನ್ನ ಮಾಡುವಾಗ ಅನ್ನದ ಜೊತೆ ಕಲ್ಲು ಸಿಡಿದು ರಕ್ತ ಬರ್ತಿರುತ್ತೆ. ಆ ಟೈಮಲ್ಲಿ ಇದ್ದಿದ್ದ ಜನ ಎಲ್ಲ ಕಲ್ನ ನೋಡ್ಕೊಂಡು ಕೂತಿದಾಗ ಆ ಟೈಮಲ್ಲಿ ಒಂದು ಎಂದೇವರು ಕಣಿ ಹೇಳೋ ರೂಪದಲ್ಲಿ ಬಂದು ಇವ್ರಿಗೆ ಪರಿಹಾರನ ಹೇಳಿ ಮಾಯ ಆಗುತ್ತೆ. ನಂತರ ಅಲ್ಲಿ ಇದ್ದಿದ್ದ ಜನ ಬಾವಿಲಿರೋ ನೀರಲ್ಲಿ ಮೈ ತೊಳ್ಕೊಂಡು ಈ ಶಿವಲಿಂಗಕ್ಕೆ ಸಿಡ್ದಿದ್ದ ಅನ್ನನೇ ನೈವೇದ್ಯಕ್ಕೆ ಅಂತ ಇಟ್ಟಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕತೆ ಸುಮಾರು 700 ವರ್ಷದ ಹಿಂದೆದು. ಇದಾದ್ಮೇಲೆ ಏನಾಯ್ತು ಅನ್ನೋದು ಇಲ್ಲಿರೋ ಅರ್ಚಕರು ಮತ್ತೆ ವಂಶಸ್ಥರು ನೆಕ್ಸ್ಟ್ ಬಿಡೋ ಯೂಟ್ಯೂಬ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಇದೇ ಡಿಸೆಂಬರ್ 13-14 ಅಂಬಲಿಂಗೇಶ್ವರ ಸ್ವಾಮಿಗೆ ಮೂಲ ಬಿಂಬಕ್ಕೆ ಮಜಲು ಸ್ಥಾಪನೆ ಅಂದ್ರೆ ಪೀಠಕ್ಕೆ ಅಷ್ಟಬಂಧ ಕಾರ್ಯಕ್ರಮ ಆಗ್ತದೆ. ಅದಾದ ನಂತರ ಕುಂಭಾಭಿಷೇಕ ಆಗ್ತದೆ. ಇದೇ ಶನಿವಾರ ಭಾನುವಾರ ತುಂಬಾ ವಿಶೇಷವಾದ ಒಂದು ಪೂಜೆನ ನಡೆಸ್ತಾ ಇದ್ದಾರೆ. ಅವತ್ತಿನ ದಿನ ಹೋಗಿ ಏನೇ ಬೇಡ್ಕೊಂಡ್ರು ಎಲ್ಲ ಒಳ್ಳೇದಾಗುತ್ತಂತೆ. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.